ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಯಲಹಂಕ ರೈಲ್ವೆ ಸ್ಟೇಷನ್ ಆಗಿದ್ದೀನಿ. ಊರಿಗೆ ಹೋಗ್ಬೇಕಂತ ಹೋಗ್ತಾ ಇದ್ವಿ. ದಾಸ ನೋಡ್ರಿ ಎಷ್ಟು ಸುತ್ತದ ಏರಿ ಮೇಲೆ ಹೋಗಿ ಆ ಕಡೆ ಈ ಕಡೆ ಹೋಗಿ ಇಳಿಬೋದು. ಮೆಟ್ಲೆಲ್ಲ ಸಾಫ್ ಮಾಡಿರೋದಾದ್ರು ರೈಲ್ವೆ ಸ್ಟೇಷನ್ ಯಲಹಂಕ ಒಂದು 10-15 ವರ್ಷದಿಂದ ಏನಿದ್ದಿಲ್ಲ. 2 ಪ್ಲಾಟ್ಫಾರ್ಮ್ ಒಂದೇ ಟಿಕೆಟ್ ಕೊಡ್ತಿದ್ವಿ. ಇವಾಗ ಮಾತ್ರ ಮಸ್ತಾಗಿ ಮಾಡ್ಯಾರ. ಭಾರಿ ಅದ ರೈಲ್ವೆ ಸ್ಟೇಷನ್ ಯಲಹಂಕ ಜಂಕ್ಷನ್. ಟಿಕೆಟ್ ಕೊಡೋ ಕಡೆ ಹೋಗ್ತಾ ಇದ್ದೀನಿ. ಜನ ಹೆಂಗಾರ ನೋಡಬೇಕು. ಯಾವತ್ತೂ ನಮ್ಮ ಯಾತ್ರೆಗೆ ಹೋದ ಜನ ಮಾತ್ರ ಕಮ್ಮಿ ಅಮ್ಮಂಗೆ ಇಲ್ಲ. ಸಿಕ್ಕಾಪಟ್ಟೆ ಜನ ಬಹಳ ಇರ್ತಾರೆ. ಟಿಕೆಟ್ ಕೊಡೋ ಕೌಂಟ್ರು ಅಂದ್ರೆ ಕೌಂಟ್ರಾಗ ಜನ ಕಡಿಮೆ ಅದ. ನೋಡಮ್ ಬರ್ರಿ ಟಿಕೆಟ್ ಎಷ್ಟಂತ ಹೇಳ್ತೀನಿ, ತಗೋಬೇಕು. ಅಂತೂ ಇಂತೂ ಉದ್ದಿನ ಎಕ್ಸ್ಪ್ರೆಸ್ ಟ್ರೈನ್ ಬಂದೇ ಬಿಟ್ಟಿತ್ತು. ಇದು ಇಷ್ಟನ್ಯಾಗ 8:00 ಇರ್ತಾನ. ಇಷ್ಟನ್ಯಾಗ 8 ಗಂಟೆಗೆಲ್ಲ ಬರ್ತಾನೆ, 8:00 ಬರ್ತಾನ. ಇಲ್ಲಿ 9:00 ಎಲ್ಲ ಟ್ರೈನ್ ಇರ್ತಾನ. ನೋಡ್ರಿ ಜನ ಇಷ್ಟದಿಂದ ಫುಲ್ ಬಂದ್ಬಿಟ್ಟನ. ಜನ ಯಾವಾಗ ಹೋಗೋ ಜನ ಅಷ್ಟೇ. ಈ ಕಡೆ ಬೆಂಗಳೂರಿಂದ ಊರಿಗೆ ಹೋಗೋರು 5% ಇರ್ತರೆ, ಊರಿನಿಂದ ಈ ಕಡೆ ಬರೋರು 10% ಹೆಚ್ಚಿರ್ತಾರೆ ಜನ. ಯಾಕಂದ್ರೆ ಆ ಕಡೆ ಮಳೆ ಇರಂಗಿಲ್ಲಲ್ಲ, ಹಾಗೆ ಹೊಲಗಳೆಲ್ಲ ನಾವು ನಾಲಿಗೆ ಹಚ್ಚಿ ದುಡಿಯಾಕ್ ಬಂದ್ಬಿಡ್ತಾರ ಜನ. ದೊಡ್ಡ ಟ್ರೈನ್ ಇದು, ಬಹಳ ದೊಡ್ಡ ಟ್ರೈನ್ ಉದ್ಯಾನ ಎಕ್ಸ್ಪ್ರೆಸ್. ಯಾತ್ರಿಗೆಲ್ಲ 6:30-7 ಗಂಟೆಗೆಲ್ಲ ಇರ್ತಾನ. ಈಗ ಸೊಲ್ಲಾಪುರ, ಯಶವಂತಪುರ, ಸೊಲ್ಲಾಪುರ, ಯಶವಂತಪುರ ಆ ಗಾಡಿಗೆಲ್ಲ ಹೋಗ್ತಾರೆ ಜನ. ಹಂಗಾಗಿ ರೈಲ್ವೆ ಸ್ಟೇಷನ್ ಕಾಣ್ತಾರೆ. ಸಿಕ್ಕಾಪಟ್ಟೆ ಜನ ಹೋಗೋದು. ಯಾವತ್ತ ಖಾಲಿ ಆದ ಟ್ರೈನ್ ಅಂಬಂಗಿಲ್ಲ. ಜನ ಇದ್ದಂಗೆ ಅವ ಶಂಭ ಶಿವಲಿಂಗ ಹೋಗ್ಬೇಕಂದ್ರೆ ಬಂದು ಅಷ್ಟೊಂದು ಜನ. ಹೊಂಟಿದ್ರೆ ಟ್ರೈನು ಇನ್ನ ಜನ ಹಿಂದಕ್ಕೆ ಹಿಂದಕ್ಕೆ ಅದಕ್ಕೆ ಬಿಟ್ರೆ, ಯಾಕಂದ್ರೆ ಒಳಗೆ ಹೆಚ್ಚಾಗಿಲ್ಲ. ನೋಡಿ ಬಾಗ್ಲ ಬಲ್ಲೇ ಕೊಡ್ತಿರ್ತಾರ, ಒಳಗಿಲ್ಲ. ನೋಡಿ ಬಾಗ್ಲಿಗೆ ನಿಂತ್ಬಿಟ್ರ ಅವಾಗ ಇಲ್ಲಿ ಒಳಗೆ ಜಾಗ ಇದ್ರೆ ಅಲ್ಲಿ ಹೋಗೋಣ. ಹಾಗಾಗಿ ಜನ ಎಲ್ಲ ಟ್ರೈನ್ ಹೋದ್ರೈತೆ ಅಂತ ಹಿಂದಕ್ಕೆ ಸೇರ್ಕೊಂಡ್ ಬಿಟ್ಟಾರ. ಟ್ರೈನು ನಮ್ಮ ಟ್ರೈನು ನಾವು ಟ್ರೈನ್ ಬಂತು, ಕುಂತೀನಿ, ಏರ್ಬಿಟ್ಟೆ, ಸೀಟ್ ಸಿಗುತ್ತೆ. ಇದು ಲಾಸ್ಟ್ ಗಾಡಿ, ಹಂಗಾಗಿ ಸ್ವಲ್ಪ ಜಲ್ದಿ ಕಡಿಮೆ ಇರ್ತದೆ. ಬೇಗ ಮುಂಜೆ ಗುಂತಕಲ್ ಜಂಕ್ಷನ್ ಚಾ ಕುಡಿದ್ರೆ ಇತ್ತಂತ ಪ್ಲಾಟ್ಫಾರ್ಮ್ ಎಲ್ಲ ಇದೆ. ಚಾ ಕುಡಿದೀನಿ, ಕಾರ್ ನೋಡಿತೀವಿ, ಏರ್ಬೇಕು ಗಾಡಿ. ಗುಂತಕಲ್ ಜಂಕ್ಷನ್ ತಾಕಿತ್ತು. ಬೆಳಗ್ಗೆ ಮುಂಜಾನೆ ನೋಡ್ರಿ ಅವು ಕರೆಂಟ್ ಉತ್ಪತ್ತಿನೇ ಆಗುವ ಪಂಪ್ಗಳು, ಭಾಳ ದೊಡ್ಡ ಅವ ಪಂಪ್ಗಳು. ನೋಡಕ್ ಭಾರಿ ಚಂದ ಕಾಣ್ತವೆ. ಅವು ಗಾಡಿಗೆ ತಿರುಗಿದಂಗೆಲ್ಲ ಕರೆಂಟ್ ಕಡಿ ಆಗ್ತದೆ ಅಂತ ಅನ್ನೋದಕ್ಕೆ ನಮ್ಗಂತೂ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ ಬಂತು. ಇದು ರೈಲ್ವೆ ಸ್ಟೇಷನ್ ಕೃಷ್ಣ ದಾಟಿತ್ತು. ರಾಯಚೂರು ದಾಟಿತ್ತು. ಫುಲ್ ಸ್ಪೀಡ್ ಹೊಂಟನ. ಮುಂದೆ ಬರೋದೇ ಶಕ್ತಿನಗರ. ದೊಡ್ಡ ದೊಡ್ಡ ಗುಮ್ಮಿಗಳು ಅವ, ಅದ್ರಾಗ ಕರೆಂಟ್ ರೆಡಿ ಆಗ್ತದಂತಾರ. ಇದು ಏನು ಗೊತ್ತು ನಮಗಂತ, ಎಲ್ಬಾರ್ಗ ಹೋಗಿ ಏನು ಗೊತ್ತಾ, ಎಲ್ಲರೂ ಅನ್ನೋದೇ ನಾವು ಅನ್ಕತ್ತೀವಿ. ಇದ್ರೊಳಗೆ ಕರೆಂಟ್ ರೆಡಿ ಆಗ್ತದೆ ಅಂತ ಹೇಳ್ತಾರೆ. ಯಾರು ದೊಡ್ಡ ಅವು ಯಾಗಿನ ಕಾಲದಾಗ ಮಾಡ್ರಿ ಗೊತ್ತಿಲ್ಲ. ಏಜ್ ದೊಡ್ಡ ಅವ. ನೋಡಕ್ ಭಾರಿ ಲೊಕೇಶನ್ ಭಾರಿ ಕಾಣ್ತದೆ. ಹಸಿರು ಗಿಡ, ಕಂಟಿ, ಬೈಲಿ ಪ್ರದೇಶ. ನೋಡಕ ಯಾವ್ದೋ ಮಾಲಗಡೆ ಅಡ್ಡ ಬಂತು ಏನೈತಿ, ಭಾರಿ ಕಾಣ್ತದ ನೋಡಕ. ಆಯ್ತು, ಶಕ್ತಿನಗರ ದಾಟಿರ್ಪಲೆ ಬರದ ಕೃಷ್ಣ ನದಿ. ಕೃಷ್ಣ ನದಿ ನೋಡೋಣ ಬರ್ರಿ. ಫುಲ್ ಹಸಿರು ಗಿಡ, ಕಂಟಿ. ಈಗೇನು ಮುಗಿದ ಭೂಮಿ ಗಿಡ ಕಂಟಿ. ಆ ನಮ್ಮ ಬೈಲ್ ಪ್ರದೇಶ ಭಾರಿ ಚಂದ ಕಾಣ್ತದ ನೋಡಕ. 1000 ಎಕರೆ ಬೈಲಿ ಜಾಗ ಇದೆ ನೋಡಿ. ಅಲ್ಲಿ ಕಾಣ್ತದ ನೋಡಿ ಶಕ್ತಿನಗರ. ಇವು ಗುಂಟಿಗಳು ಕರೆಂಟ್ ರೆಡಿ ಆಗದೆ. ಟ್ರೈನ್ ಸ್ಲೋ ಮಾಡ್ಯಾನ, ಯಾಕಂದ್ರೆ ಬ್ರಿಡ್ಜ್ ಅದ, ದೊಡ್ಡ ಬ್ರಿಡ್ಜ್ ಇದು.
ಹಂಗಾಗಿ ಭಾಳ ನಿಧಾನ ಹೋಗ್ತಾನ ಟ್ರೈನ್. ಅಂದ್ರೆ ಈ ಸರ್ತಿ ಮಳೆ ಇಲ್ಲ ಸ್ವಲ್ಪ ನೀರು ಕಡಿಮೆ ಕೃಷ್ಣ ನದಿಯಾಗ. ಈ ಕೃಷ್ಣ ನದಿ ಬಂದ್ ಭಾಳ ದೊಡ್ಡ ನದಿ ಇದೆ. ಎಕಡೆ ಇಲ್ಲಿಂದ ಬರ್ತಾವ ನೀರು. ಮಹಾರಾಷ್ಟ್ರ ಇನ್ನ ಎಕಡೆಲಿಂದ ಎಲ್ಲಾ ಹಳ್ಳಗಳು ತಿಂದು ಹಳ್ಳದಿಂದ ಈ ನದಿಗೆ ಇರ್ತಾವ. ಈ ನದಿ ಬಂದು ಕೃಷ್ಣ ನದಿ ಬಂದು ನಾವು ಯಾದಗಿರಿಗೆ ಭೀಮ ನದಿ ಅಂತಾರ. ವರ್ಷ ದೇವ್ರುಗಳು ಜಾತ್ರೆ ಏನಾಗ್ತಾವಲ್ಲ, ವರ್ಷ ದೇವ್ರು ಈ ನದಿಗೆ ಬರ್ತಾರ ದೇವ್ರುಗಳನ್ನ. ಈ ಟ್ರೈನಾಗ ಹೋಗೋರು ಬರ್ರಿ ಕೃಷ್ಣ ನದಿಯಾಗ 5 ರೂಪಾಯಿ 2 ರೂಪಾಯಿ ರೊಕ್ಕ ಹಾಕ್ತಿರ್ತಾರ. ಅವ್ರದ್ದೇನೋ ನಂಬಿಕೆ. ಈ ನದಿಗೆ ಒಂದು ವಿಶೇಷವಾದ ಒಂದು ಸ್ಥಾನ ಅದ. ಎಲ್ಲಾ ಕಡೆಯಿಂದ ನೀರು ಜಮಾಗಿ ಹಳ್ಳ ತುಂಬಿ ಕೃಷ್ಣ ನದಿಗೆ ಬರ್ತಾವ. ಕೃಷ್ಣ ನದಿ ತುಂಬಿ ಹೆಚ್ಚಿಯಾದ ನೀರು ಗೋದಾವರಿ ಬರ್ತಾವ. ಇದೆಲ್ಲ ಅಕ್ಕಪಕ್ಕ ಭತ್ತ ಬೆಳಿತಾರ, ಅವಳಿ ಹಚ್ತಾರ, ಅದಕ್ಕೆಲ್ಲ ಇದು ನದಿ ನೀರು. ಹಂಗ ಮಾಡಿ ನಾವು ಸೈದಾಪುರ್ ರೈಲ್ವೆ ಸ್ಟೇಷನ್ ದಾಟಿ ಹೊಂಟಿವಿ. ಇದು ಬಂದು ಸೈದಾಪುರ್ ಆಯ್ತು. ಸೈದಾಪುರ ಆಗ ಯಾದಗಿರಿ ಬರ್ತದ. ನೋಡಕ ಭಾರಿ ಸುಂದರವಾದ ಊರು ಸೈದಾಪುರ ರೈಲ್ವೆ ಸ್ಟೇಷನ್ ತೋರಿಸ್ಬೇಕಂದ್ರೆ ಯಾವ್ದೋ ಒಂದು ಗಾಡಿ ಮಾಲ್ಗಾಡಿ ಅಡ್ಡ ಬಂತು. ದಾಟಿದ್ವಿ ಸೈದಾಪುರ, ಹೋಗ್ತಾ ಇದ್ವಿ. ನೆಕ್ಸ್ಟ್ ಬರೋದು ನಮ್ಮ ಯಾದಗಿರಿ ಜಿಲ್ಲಾ. ನೋಡಕ ಬಹಳ ಸುಂದರ. ಯಾದಗಿರಿ ಜನ ಮಾತ್ರ ಮಾತು ಕೊಟ್ಟರು ತಪ್ಪಲ್ಲ. ಸ್ವಲ್ಪ ನೋಡ್ರಿ ಎಲ್ಲ ಅಕ್ಕಿ ಮಳೆ ಇಲ್ಲ ಸರಿಗೆ ಎಷ್ಟು ಇನ್ನೊಂದು ಬೆಳಗ್ಗೆ ನೋಡ್ರಿ ಒಂದೊಂದು ಗಿಡಗಳು ಮಳೆ ಬೇಕು. ಈ ಸ್ವಲ್ಪ ಮಳೆ ಇಲ್ಲ ಸರಕ್ ನೋಡ್ರಿ ಬಯಲು ಭೂಮಿ ನೋಡಕ್ ಬಹಳ ಸುಂದರವಾಗಿ ಕಾಣಿಸ್ತದೆ. ಪ್ರಕೃತಿ ಹೊಲ ಎರೆಭೂಮಿ. ಟ್ರೈನ್ ಹೊಡ್ಯಾಕತ್ತಾನ ಒಂದು 100 ಸ್ಪೀಡ್ನಾಗ ಹೊಡ್ಯಾಕತ್ತ, ಒಂದು ಫಾಸ್ಟ್ ಹೊಡ್ಯಾಕತ್ತಾನ. ಟೈಮ್ ಬಿ ಆಗ್ಯದಲ್ಲ, ಇಲ್ಲಿ ಫಾಸ್ಟ್ ಕೊಡ್ತಾನ ಟ್ರೈನ್. ಈ ವಿಡಿಯೋ ಒಂದು ಟ್ರೈನಾಗ ಹೋಗಿ ಫುಲ್ಲು ಒಂದು ವಿಡಿಯೋನೇ ಮಾಡೋದು ಅಂಕಿ ಸ್ವಲ್ಪ ಶಾರ್ಟ್ಕಟ್ ಮಾಡ್ಕೊಂತ ಬಂದು ಈ ವಿಡಿಯೋ ಮಾಡಕತ್ತೀನಿ. ನಿಮ್ಗೆ ಇಷ್ಟ ಆದರೆ ಪಸಂದ್ ಬಂದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಏನೋ ಮಾಡೀನಿ, ಅದಾಗ ನಮ್ಮ ಫೋನ್ ಬಿ ಏನೋ ಅಷ್ಟೊಂದು ಕ್ಲಿಯರ್ ಇಲ್ಲ ಕ್ಯಾಮ್ರಾ. ಏನೇನ ಆಗ್ಲಿ ಅಂತ ಮಾಡಕತ್ತೀನಿ, ಸಪೋರ್ಟ್ ಮಾಡ್ರಿ. ಈಗ ಬಂತು ನಮ್ಮ ಯಾದಗಿರಿ ರೈಲ್ವೆ ಸ್ಟೇಷನ್. ಅಲ್ಲಿ ಕಾಣೋದು ಯಾದಗಿರಿ ಗುಡ್ಡ, ಭಾರಿ ದೊಡ್ಡ ಗುಡ್ಡ. ಆಗಿನ ರಾಜರು ಆ ಗುಡ್ಡದಾಗ ಕೋಟೆಗಳು ಕಟ್ಕೊಂಡಿದ್ರಂತ. ಆ ಗುಡ್ಡದಾಗ ಅಕ್ಕ ತಂಗಿ ಬಾವಿಗಳು ಅವ, ಇನ್ನಾದ್ರೂ ಬಿ ಅವ. ಫುಲ್ಲು ನೀರಂದ್ರೆ ನೀರು ಇರ್ತಿದ್ವು. ಈಗ ಮಳೆಗಾಲ ಕಡಿಮೆ ಇದಲ್ಲ, ನೀರು ಕಡಿಮೆ. ನಾವು ಯಾದಗಿರಿ ರೈಲ್ವೆ ಸ್ಟೇಷನ್ ಬಂತು ನೋಡ್ರಿ. ಜನ ಮಾತ್ರ ಮುಂಜಾನೆ ಅಷ್ಟು ಇರೋದಿಲ್ಲ, ಈ ಬೆಳಗ್ಗೆ ಟೈಮಲ್ಲ ಅಷ್ಟು ಇರಲ್ಲ, ಕಮ್ಮಿ ಇರ್ತದ. ರಾತ್ರಿ ನೋಡ್ಬೇಕು ಜನಗಳನ್ನ ನೋಡಿದ್ರೆ ಗಾಡಿಗೆ ಹೋಗಲಕ್ಕ ಮನ್ಸು ಬರಲ್ಲ. ಅವು ಎಷ್ಟು ಮಂದಿ ಈ ಮಂದಿ ಗೋದಾರಕ್ಕೆ ತಗೊಂಬಂದು ಹಿಂಗೆ ಅಂತ ಅಷ್ಟು ಮಂದಿ ಇರ್ತಾರೆ. ನೋಡ್ರಿ ಹೊಲದಾಗ ಕೆಲಸ ಮಾಡಕತ್ತಾರ. ಹೊಲದಾಗ ಏನು ಮಳಿ ಇಲ್ಲ, ಇಕ್ಕಿರ ಒಂದು ಚೋಟು ಒಂದು ಗೇಣ ಅಷ್ಟು ನಿನ್ನೆ ಮಾಡ್ಕಿ ಬಂದು ಹಿಡಿಯಕತ್ತಾರ. ಹೊಲದಾಗ ಗಾಡಿ ಭಾಳ ನಿಧಾನ ಮಾಡಿನ ನೋಡಿ, ಏನು ಚಂದ ಹೊಡೆಯಕತ್ತಾರ ಕಡೆ. ಇದು ಬಂದ್ಕೇಸಿ ಮಲ್ಕ್ಯಾಡ್ರಿ ಸಿಮೆಂಟ್ ಕಂಪನಿ. ಎಷ್ಟು ಅಂದವ, ಎಷ್ಟು ಚಂದ ಹೋಗ್ಯಾದ ನೋಡ್ರಿ ಸಿಮೆಂಟ್ ಕಂಪನಿ ಮಲ್ಕ್ಯಾಡ್. ದೊಡ್ಡದು ಈ ಸಿಮೆಂಟ್ ಕಂಪನಿ. ಫಸ್ಟ್ ಬಂದು ಸೇಡಮ್ದಾಗ ಸಿಮೆಂಟ್ ಕಂಪ್ನಿ. ಸೇಡಮ್ ಆದ್ಮೇಲೆ ಮಲ್ಕೇಡು, ವಾಡಿ, ದೊಡ್ಡ ಸಿಮೆಂಟ್ ಕಂಪ್ನಿ. ಈ ಮತ್ತೆ ಹೊಸದೊಂದು ಆಗ್ಯದ ಬೆನಕನಾಡಾಗ ಸಿಮೆಂಟ್ ಕಂಪ್ನಿ. ಭಾಳ ಹೆಸರಾಗ್ಯವ ಈ ಸಿಮೆಂಟ್ ಕಂಪ್ನಿಗಳು. ಭಾಳ ಸಾವಿರಾರು ಎಕರೆ ಹೋದಾಗ ಅದು ಸಿಮೆಂಟ್ ಕಂಪ್ನಿ. ಸೇಡಮ್ ಬಂತು, ಗಾಡಿ ತಿಂತು. ಗಾಡಿ ಇಳಿದು ಹೊಂಟಿನಿ ಸೇಡಮ್ ಕಡೆಗೆ. ನೋಡಮ್ ಬರ್ರಿ. ರಾತ್ರಿ 12 ಕುಂತ್ರೆ ಮುಂಜಾನೆ 12 ಗಂಟೆಗೆ ಸೇಡಮ್ಗೆ ತಂದು ಬೇಯಿಸಿ ಊಟನ ಹೊಂಟಿನಿ. ಸೇಡಮ್ಗೆ ದಾದರ ಮೇಲೆ ಏರಿ ಆಚೆ ಕಡೆ ದಾಟಬೇಕು. ನಾ ಪ್ಯಾಂಟಿಗೆ ಏರಕತ್ತಿದ್ದೆ. ನನ್ನ ಮುಂದೆ ಒಂದು ನಾಯಿ ಮೈ ಬಂತ, ಅದನ್ನ ಬೇಗ ಮಾತಾಡಿಸಿದೆ. ಮೇಲೆ ಹೊಂಟಿನಿ ದಾದರ ಮೇಲೆ. ಸೇಡಮ್ ನಮ್ಮ ಸೇಡಮ್ ಬಂದಿದ್ದ ನೋಡಿ. ನಾ ಸೇಡಮ್ ರೈಲ್ವೆ ಸ್ಟೇಷನ್ ಹೊರಗ ಇದ್ದೀನಿ. ಸೇಡಮ್ಲಿಂದ ರೈಲ್ವೆ ಸ್ಟೇಷನ್ ದಾಟಿ ಯಾದಗಿರಿ ಗುರುಮಠಕ್ಕೆ ಹೋಗೋ ರೋಡ್, ಊರಾಗ ಬಾಜಾರ್ದಾಗ ಹೋಗೋ ರೋಡ್. ಸೇಡಮ್ಲಿಂದ ಗುಲ್ಬರ್ಗ ಬಂದೆ.
ಗುಲ್ಬರ್ಗದಾಗ ಸಿಕ್ಕಾಪಟ್ಟೆ ಮಳೆ ಬರಕೈತೆ. ಇದು ಬಂದು ಗುಲ್ಬರ್ಗದ ದೊಡ್ಡ ಆಸ್ಪತ್ರೆ, JMS ಆಸ್ಪತ್ರೆ ಅಂತ, ಸ್ಪೆಷಲಿಸ್ಟ್ ಆಸ್ಪತ್ರೆ. ಮಳೆ ಬರಕತ್ತದ. ಕಾಲೇಜ್ ಹುಡುಗರು ನೋಡ್ರಿ ಮಳೆಗೆ ನಿಂತಾರ. ಮಳೆ ಜಗ್ಗೆ ಬರಕತ್ತದ ಭಾಳ.